ನಮಸ್ಕಾರ. ಒಂದು ವಿಷಯ ಕೇಳಿದ್ರೆ ಆಶ್ಚರ್ಯ ಆಗಬಹುದು. ಮಣ್ಣು ಅಂದ್ರೆ ಬರೀ ಬೆಳೆ ಬೆಳೆಯೋ ಜಾಗ ಅಲ್ಲ, ಅದು ಹಣ ಮಾಡೋ ಒಂದು ಆಸ್ತಿ ಅಂದ್ರೆ? ಹೌದು, ಇದು ನಿಜ. ಇದೊಂದು ಹೊಸ ಕ್ರಾಂತಿ, ಕೃಷಿಯ ಭವಿಷ್ಯವನ್ನೇ ಬದಲಿಸಬಲ್ಲದು. ಬನ್ನಿ ಇದರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಒಂದ್ ಕ್ಷಣ ಯೋಚ್ನೆ ಮಾಡಿ ನೋಡಿ. ನಿಮ್ಮ ಜಮೀನಿಂದ ದುಡ್ಡು ಮಾಡಬಹುದು, ಆದ್ರೆ ಯಾವುದೇ ಬೆಳೆ ಬೆಳೆಯೋ ಹಾಗಿಲ್ಲ. ಹೇಗಾಗತ್ತೆ ಇದು? ಸಾಧ್ಯನಾ? ಖಂಡಿತ ಸಾಧ್ಯ. ಅಷ್ಟೇ ಅಲ್ಲ, ಇದು ಈಗಾಗ್ಲೇ ನಡೀತಾನೂ ಇದೆ. ಹೌದು, ನೀವು ಕೇಳಿದ್ದು ಸರಿ. ಇವತ್ತು ರೈತರಿಗೆ ದುಡ್ಡು ಸಿಗ್ತಿದೆ. ಆದ್ರೆ ಬೆಳೆ ಮಾರಾಟ ಮಾಡಿಯಲ್ಲ, ಬದಲಿಗೆ ಗಾಳಿಲಿರೋ ಇಂಗಾಲವನ್ನ ಅಂದ್ರೆ ಕಾರ್ಬನ್ನ ಸೆರೆ ಹಿಡಿದು. ರೈತರು ಈಗ ತಮ್ಮ ಜಮೀನನ್ನ ಆಹಾರಕ್ಕೆ ಮಾತ್ರ ಅಲ್ಲ, ಬದಲಿಗೆ ಗಾಳಿಯನ್ನ ಶುದ್ಧ ಮಾಡಿ ಹಣ ಮಾಡಕ್ಕೆ ಬಳಸ್ತಿದ್ದಾರೆ. ಇದೇ ಇವತ್ತಿನ ನಮ್ಮ ಚರ್ಚೆಯ ವಿಷಯ. ಸರಿ, ಹಾಗಾದ್ರೆ ಏನಿದು ಹೊಸ ಕಾನ್ಸೆಪ್ಟ್? ಇದಕ್ಕೆ ಕಾರ್ಬನ್ ಫಾರ್ಮಿಂಗ್ ಅಥವಾ ಇಂಗಾಲದ ಕೃಷಿ ಅಂತ ಕರೆಯೋದು. ಏಕ್ದಮ್ ಸರಳವಾಗಿ ಹೇಳ್ಬೇಕು ಅಂದ್ರೆ ನಮ್ಮ ಹೊಲದ ಮಣ್ಣನ್ನ ಒಂದು ಕಾರ್ಬನ್ ಬ್ಯಾಂಕ್ ಆಗಿ ಮಾಡೋದು ಅಷ್ಟೇ. ಇದ್ರ ಹಿಂದಿರೋ ಸೈನ್ಸ್ ತುಂಬಾ ಸಿಂಪಲ್. ನಮ್ಗೆಲ್ಲ ಗೊತ್ತಿರೋ ಹಾಗೆ ಗಿಡಗಳು ಫೋಟೋಸಿಂಥಸಿಸ್ ಮಾಡುತ್ತೆ ಅಲ್ವಾ? ಅಂದ್ರೆ ಸೂರ್ಯನ ಬೆಳಕಲ್ಲಿ ಗಾಳಿಲಿರೋ ಕಾರ್ಬನ್ ಡೈಆಕ್ಸೈಡ್ನ ಹೀರ್ಕೊಳ್ಳುತ್ತೆ. ಈ ಪ್ರೋಸೆಸ್ಗೆ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಅಂತಾರೆ. ಕಾರ್ಬನ್ ಫಾರ್ಮಿಂಗ್ ಅಂದ್ರೆ ಏನಿಲ್ಲ, ಹೀಗೆ ಹಿಡಿದಿಟ್ಟ ಇಂಗಾಲವನ್ನ ಗಿಡದ ಬೇರುಗಳ ಮೂಲಕ ಮಣ್ಣಲ್ಲೇ ಭದ್ರವಾಗಿ ಲಾಕ್ ಮಾಡಿಡೋದು. ಸರಿ, ಮಣ್ಣಲ್ಲಿ ಕಾರ್ಬನ್ ಸ್ಟೋರ್ ಆಯ್ತು. ಆದ್ರೆ ರೈತರಿಗೆ ದುಡ್ಡು ಹೇಗ್ ಬರುತ್ತೆ? ಇಲ್ಲೇ ಬರೋದು ಕಾರ್ಬನ್ ಕ್ರೆಡಿಟ್ ಅನ್ನೋ ಕಾನ್ಸೆಪ್ಟ್. ಒಬ್ಬ ರೈತ ತಮ್ಮ ಜಮೀನಲ್ಲಿ 1 ಟನ್ ಇಂಗಾಲವನ್ನ ಹಿಡಿದಿಟ್ರೆ ಅವರಿಗೆ 1 ಕಾರ್ಬನ್ ಕ್ರೆಡಿಟ್ ಸಿಗುತ್ತೆ. ಇದನ್ನ ಯಾಕೆ ಕೊಂಡುಕೊಳ್ತಾರೆ? ಗೂಗಲ್, ಮೈಕ್ರೋಸಾಫ್ಟ್ ತರದ ದೊಡ್ಡ ದೊಡ್ಡ ಕಂಪನಿಗಳು ತಮ್ಮ ಮಾಲಿನ್ಯವನ್ನ ಸರಿದೂಗಿಸೋಕೆ ಈ ಕ್ರೆಡಿಟ್ಗಳನ್ನ ರೈತರಿಂದ ಕೊಂಡುಕೊಳ್ತವೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ನಾವು ಸಾಂಪ್ರದಾಯಿಕವಾಗಿ ಟ್ರ್ಯಾಕ್ಟರ್ನಿಂದ ಹೊಲವನ್ನ ಉಳುಮೆ ಮಾಡಿದಾಗ ಏನಾಗುತ್ತೆ? ಮಣ್ಣಲ್ಲಿರೋ ಕಾರ್ಬನ್ ಮತ್ತೆ ಗಾಳಿಗೋಗ್ಬಿಡತ್ತೆ. ಆದ್ರೆ ಈ ಕಾರ್ಬನ್ ಫಾರ್ಮಿಂಗ್ನಲ್ಲಿ ಶೂನ್ಯ ಉಳುಮೆ ಅಂದ್ರೆ ಉಳುಮೆ ಮಾಡದೇ ಇರೋದು, ಹೊದಿಕೆ ಬೆಳೆಗಳನ್ನ ಹಾಕೋದು, ಮರಗಳನ್ನ ಬೆಳೆಸೋದು, ಈ ತರಗ ಹೊಸ ಪದ್ಧತಿಗಳು ಮಣ್ಣಲ್ಲಿರೋ ಕಾರ್ಬನ್ನ ಅಲ್ಲೇ ಹಿಡಿದಿಡೋಕೆ ಹೆಲ್ಪ್ ಮಾಡುತ್ತೆ. ಓಕೆ, ಥಿಯರಿ ಎಲ್ಲ ಕೇಳೋಕೆ ಚೆನ್ನಾಗಿದೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ಇದು ಹೇಗೆ ವರ್ಕ್ ಆಗುತ್ತೆ? ಒಳ್ಳೆ ಮಣ್ಣು ರೈತರ ಬ್ಯಾಂಕ್ ಅಕೌಂಟಿಗೆ ಹಣ ತರೋದು ಹೇಗೆ? ಬನ್ನಿ ಈಗ ಅದನ್ನೇ ನೋಡೋಣ. ಈ ಇಡೀ ಪ್ರೋಸೆಸ್ನಲ್ಲಿ 5 ಮುಖ್ಯ ಸ್ಟೆಪ್ಸ್ ಇವೆ. ಮೊದಲನೆಯದಾಗಿ, ರೈತರು ಕಾರ್ಬನ್ ಹಿಡಿದಿಡೋ ಹೊಸ ಕೃಷಿ ಪದ್ಧತಿಗಳನ್ನ ಶುರು ಮಾಡ್ತಾರೆ. ಇದ್ರಿಂದ ಮಣ್ಣಲ್ಲಿ ಕಾರ್ಬನ್ ಸ್ಟೋರ್ ಆಗತ್ತೆ. ಆಮೇಲೆ ಸಾಯಿಲ್ ಸ್ಯಾಂಪ್ಲಿಂಗ್ ಮತ್ತೆ ಸ್ಯಾಟಲೈಟ್ ಡೇಟಾ ಬಳಸಿ ಇದನ್ನ ವೆರಿಫೈ ಮಾಡಲಾಗುತ್ತೆ. ವೆರಿಫಿಕೇಷನ್ ಸಕ್ಸಸ್ ಆದ್ರೆ ರೈತರಿಗೆ ಕಾರ್ಬನ್ ಕ್ರೆಡಿಟ್ ಸಿಗುತ್ತೆ. ಫೈನಲ್ ಆಗಿ ಆ ಕ್ರೆಡಿಟ್ಗಳನ್ನ ಮಾರ್ಕೆಟ್ನಲ್ಲಿ ಮಾರಾಟ ಮಾಡಿ ರೈತರು ಹಣ ಗಳಿಸ್ತಾರೆ. ಹಾಗಾದ್ರೆ ಮಣ್ಣಲ್ಲಿ ಜಾಸ್ತಿ ಕಾರ್ಬನ್ ಹಿಡಿದಿಡೋಕೆ ರೈತರು ಏನೇನ್ ಮಾಡಬಹುದು? ಕೆಲವು ಮುಖ್ಯ ಟೆಕ್ನಿಕ್ಗಳು ಅಂದ್ರೆ ಶೂನ್ಯ ಉಳುಮೆ ಅಂದ್ರೆ ಉಳುಮೆ ಮಾಡದೇ ಇರೋದು, ಹೊದಿಕೆ ಬೆಳೆಗಳನ್ನ ಹಾಕೋದು, ಮರಗಳನ್ನ ಬೆಳೆಸೋದು, ಮತ್ತೆ ಕೊಟ್ಟಿಗೆ ಗೊಬ್ಬರದಂಥ ಸಾವಯವ ಗೊಬ್ಬರ ಬಳಸೋದು. ಇವೆಲ್ಲವೂ ಮಣ್ಣಿನ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು. ಇದು ಬರೀ ನಮ್ಮ ದೇಶದ ಕಥೆ ಅಲ್ಲ. ಈಗ ಸ್ವಲ್ಪ ಗ್ಲೋಬಲ್ ಲೆವೆಲಲ್ಲಿ ನೋಡೋಣ. ಅಮೆರಿಕ, ಆಸ್ಟ್ರೇಲಿಯಾದಲ್ಲೆಲ್ಲ ಈ ಕಾರ್ಬನ್ ಮಾರ್ಕೆಟ್ ಹೇಗ್ ನಡೀತಿದೆ ಅಂತ ತಿಳಿಯೋಣ. ಯುಎಸ್ಎ ಅಲ್ಲಿ ರೈತರು ಹಣ ಮಾಡೋಕೆ 2 ಮುಖ್ಯ ದಾರಿಗಳಿವೆ. ಒಂದು, ಸರ್ಕಾರನೇ ಸಬ್ಸಿಡಿ, ಗ್ರಾಂಟ್ಸ್ ಎಲ್ಲ ಕೊಡುತ್ತೆ. ಇನ್ನೊಂದು, ನೋರಿ, ಇಂಡಿಗೋ ಎಜಿ ಅಂತ ಖಾಸಗಿ ಕಂಪನಿಗಳಿವೆ. ಅವುಗಳ ಕಾರ್ಬನ್ ಕ್ರೆಡಿಟ್ ಪ್ರೋಗ್ರಾಂಗಳಲ್ಲಿ ಭಾಗವಹಿಸೋದು. ಆಸ್ಟ್ರೇಲಿಯಾದ ಮಾಡೆಲ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಲ್ಲಿ ರೈತರು ACCU ಅಂದ್ರೆ ಆಸ್ಟ್ರೇಲಿಯನ್ ಕಾರ್ಬನ್ ಕ್ರೆಡಿಟ್ ಯೂನಿಟ್ ಗಳಿಸ್ತಾರೆ. ಇಲ್ಲಿ ಗಮನಿಸಬೇಕಾದ ವಿಷಯ ಅಂದ್ರೆ ಇದು ಅವರ ರೆಗ್ಯುಲರ್ ಕೃಷಿ ಆದಾಯಕ್ಕೆ ಬದಲಾಗಿಲ್ಲ. ಬದಲಿಗೆ ಇದೊಂದು ಎಕ್ಸ್ಟ್ರಾ ಇನ್ಕಮ್ ಸೋರ್ಸ್. ಹಾಗಾದ್ರೆ ಒಂದು ಕಾರ್ಬನ್ ಕ್ರೆಡಿಟ್ಗೆ ಬೆಲೆ ಎಷ್ಟು ಸಿಗಬಹುದು? ಗ್ಲೋಬಲ್ ಮಾರ್ಕೆಟ್ನಲ್ಲಿ 1 ಟನ್ ಕಾರ್ಬನ್ಗೆ ಅಂದ್ರೆ 1 ಕ್ರೆಡಿಟ್ಗೆ ಸುಮಾರು $15-30 ಬೆಲೆ ಸಿಗುತ್ತೆ. ಸಹಜವಾಗಿ ಡಿಮ್ಯಾಂಡ್ ಮೇಲೆ ಈ ರೇಟ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಸರಿ, ಈಗ ನಮ್ಮ ದೇಶದ ಕಡೆಗೆ ಬರೋಣ. ಇಡೀ ಜಗತ್ತಲ್ಲೇ ನಡೀತಿರೋ ಈ ಕ್ರಾಂತಿ ಭಾರತದಲ್ಲಿ ಹೇಗೆ ಒಂದು ಸ್ಪೆಷಲ್ ರೂಪ್ ತಗೊಳ್ತಿದೆ? ಇಲ್ಲಿನ ಮಾಡೆಲ್ ಯಾಕೆ ಬೇರೆ ದೇಶಗಳಿಗಿಂತ ಭಿನ್ನ? ನೋಡೋಣ ಬನ್ನಿ. ಗ್ಲೋಬಲ್ ಮಾಡೆಲ್ಗೂ ನಮ್ಮ ಇಂಡಿಯನ್ ಮಾಡೆಲ್ಗೂ ಕೆಲವು ಮುಖ್ಯ ವ್ಯತ್ಯಾಸಗಳಿವೆ. ನೋಡಿ, ಭಾರತದಲ್ಲಿ ರೈತರು ಈ ಪ್ರೋಗ್ರಾಂಗೆ ಸೇರೋಕೆ ಯಾವುದೇ ಫೀಸ್ ಕಟ್ಟಬೇಕಾಗಿಲ್ಲ. ಇದು ಫ್ರೀ. ಜೊತೆಗೆ ಅವರಿಗೆ 20 ವರ್ಷದ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಸಿಗುತ್ತೆ. ಇದು ಸಣ್ಣ ಹಿಡುವಳಿದಾರರಿಗೆ ತುಂಬಾನೇ ದೊಡ್ಡ ಅನುಕೂಲ ಅಲ್ವಾ? ಇನ್ನು ದುಡ್ಡಿನ ವಿಷಯಕ್ಕೆ ಬಂದ್ರೆ ಭಾರತದಲ್ಲಿ ರೈತರು ಒಂದು ಕಾರ್ಬನ್ ಕ್ರೆಡಿಟ್ಗೆ ಸುಮಾರು 1500 ರಿಂದ 1800 ರೂಪಾಯಿವರೆಗೂ ಸಂಪಾದಿಸಬಹುದು.
ಅವರ ಮುಖ್ಯ ಬೆಳೆಗೆ ಜೊತೆಯಾಗಿ ಇದೊಂದು ಒಳ್ಳೆ ಅಡಿಷನಲ್ ಇನ್ಕಮ್ ಆಗ್ಬಹುದು. ಭಾರತದ ಮಾಡೆಲ್ನಲ್ಲಿ ಟೆಕ್ನಾಲಜಿಯ ಪಾತ್ರ ತುಂಬಾನೇ ದೊಡ್ಡದು. ಮಣ್ಣಲ್ಲಿ ಎಷ್ಟು ಕಾರ್ಬನ್ ಸ್ಟೋರ್ ಆಗಿದೆ ಅಂತ ಪಕ್ಕಾ ಆಗಿ ತಿಳ್ಕೊಳ್ಳೋಕೆ ಸಾಯಿಲ್ ಸ್ಯಾಂಪ್ಲಿಂಗ್, ಸ್ಯಾಟಲೈಟ್ ಮಾನಿಟರಿಂಗ್ ಈ ಥರದ ಅಡ್ವಾನ್ಸ್ಡ್ ಟೆಕ್ನಿಕ್ಸ್ಗಳನ್ನು ಬಳಸ್ತಾರೆ. ಇದರಿಂದ ಇಡೀ ಪ್ರೋಸೆಸ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಇಲ್ಲಿವರೆಗೂ ಕೇಳೋಕೆಲ್ಲ ತುಂಬಾ ಪಾಸಿಟಿವ್ ಆಗಿ ಕಾಣಿಸುತ್ತೆ. ಆದ್ರೆ ಯಾವುದೇ ಹೊಸ ವಿಷಯದಲ್ಲಿ ಒಳ್ಳೆಯದರ ಜೊತೆ ಕೆಲವು ಸವಾಲುಗಳು ಇರ್ತವೆ ಅಲ್ವಾ? ಹಾಗಾದ್ರೆ ಈ ಪದ್ಧತಿಯಲ್ಲಿರೋ ರಿಯಲ್ ಚಾಲೆಂಜಸ್ ಏನು ಅಂತ ಈಗ ನೋಡೋಣ. ರಿಯಾಲಿಟಿ ಚೆಕ್ ಮಾಡೋಣ. ಇದು ಅಷ್ಟು ಸುಲಭವಾಗಿ ಬರೋ ದುಡ್ಡಲ್ಲ. ರೈತರಿಗೆ ಹಣ ಕೈ ಸೇರೋಕೆ ಕೆಲವೊಮ್ಮೆ 2-5 ವರ್ಷ ಕೂಡ ಆಗ್ಬೋದು. ವೆರಿಫಿಕೇಷನ್ ಪ್ರಾಸೆಸ್ ಕೂಡ ತುಂಬಾ ಕಾಂಪ್ಲೆಕ್ಸ್. ಮತ್ತೆ ಶುರುನಲ್ಲಿ ಸಣ್ಣ ರೈತರಿಗೆ ಸಿಗೋ ಆದಾಯ ಅಷ್ಟೊಂದು ಜಾಸ್ತಿ ಇರ್ಲಿಕ್ಕಿಲ್ಲ. ಜೊತೆಗೆ ಇದು 20 ವರ್ಷದ ಲಾಂಗ್ ಟರ್ಮ್ ಕಮಿಟ್ಮೆಂಟ್. ಈ ಒಂದು ಮಾತು ಪೂರ್ತಿ ಸನ್ನಿವೇಶವನ್ನ ತುಂಬಾ ಚೆನ್ನಾಗಿ ಹೇಳುತ್ತೆ. ಇದು ಸುಲಭದ ದುಡ್ಡಲ್ಲ, ಆದ್ರೆ ಇದು ಭವಿಷ್ಯದ ದುಡ್ಡು. ಹೌದು, ಇವತ್ತಿಗೆ ಇದು ಕಷ್ಟ ಅನ್ಸ್ಬೋದು, ಆದ್ರೆ ಇದು ನಮ್ಮ ಕೃಷಿ ಮತ್ತು ರೈತರ ಭವಿಷ್ಯಕ್ಕಾಗಿ ಮಾಡುವೊಂದು ದೊಡ್ಡ ಇನ್ವೆಸ್ಟ್ಮೆಂಟ್. ಹಾಗಾದ್ರೆ ಈ ಇಡೀ ಪ್ರಯತ್ನ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್? ಜಗತ್ತಿನ ಕಾರ್ಬನ್ ಎಮಿಷನ್ನಲ್ಲಿ ಚೀನಾ, ಅಮೆರಿಕ, ಭಾರತನೇ ಟಾಪ್ನಲ್ಲಿದೆ. ನಮ್ಮ ದೇಶದ ಕೃಷಿ ಭೂಮಿಗೆ ಈ ಕಾರ್ಬನ್ನ ಹೀರ್ಕೊಳ್ಳೋ ಅಪಾರ ಶಕ್ತಿ ಇದೆ. ಹಾಗಾಗಿ ಕ್ಲೈಮೇಟ್ ಚೇಂಜ್ ವಿರುದ್ಧ ಹೋರಾಡೋಕೆ ಇದೊಂದು ದೊಡ್ಡ ಅಸ್ತ್ರ ಆಗ್ಬೋದು. ಈ ಬದಲಾವಣೆ ಇದೆಯಲ್ಲ, ಇದು ರೈತರ ಪಾತ್ರವನ್ನೇ ಬದಲಾಯಿಸ್ತಿದೆ. ಅವರಿನ್ನೂ ಬರೀ ಅನ್ನದಾತರಾಗಿ ಉಳಿದಿಲ್ಲ, ಬದಲಿಗೆ ನಮ್ಮ ವಾತಾವರಣವನ್ನ ಉಳಿಸೋ ಕ್ಲೈಮೇಟ್ ಹೀರೋಗಳು ಆಗ್ತಿದ್ದಾರೆ. ಅವರ ಪರಿಶ್ರಮಕ್ಕೆ ಒಂದು ಹೊಸ ಗೌರವ, ಜೊತೆಗೆ ಒಂದು ಆರ್ಥಿಕ ಮೌಲ್ಯ ಕೂಡ ಸಿಗ್ತಿದೆ. ಕೊನೆಯದಾಗಿ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆ ಇದೆ. ರೈತರು ಬರೀ ಬೆಳೆ ಬೆಳೆಯೋ ಬದಲು ಹೀಗೆ ಕಾರ್ಬನ್ ಹಿಡಿದಿಟ್ಟು ನಮ್ಮ ಭೂಮಿಯ ಭವಿಷ್ಯವನ್ನ ಕಾಪಾಡೋ ಹೊಸ ಕ್ಲೈಮೇಟ್ ಹೀರೋಗಳಾಗ್ತಾರಾ? ಈ ಪ್ರಶ್ನೆಯ ಉತ್ತರ ನಮ್ಮ ಮುಂದಿನ ಪೀಳಿಗೆ ಕೃಷಿ ಹೇಗಿರುತ್ತೆ ಅನ್ನೋದನ್ನ ನಿರ್ಧಾರ ಮಾಡುತ್ತೆ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.